ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಗುರುವಾರ ಪೂಜೆ ಇದ್ದಿದ್ರಿಂದ ಬುಧವಾರ ನೈಟೇ ನಾನು ಕಿಚನ್ನ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿಕೊಂಡೆ. ಫಸ್ಟು ಇದ್ದಿದ್ದ ಪಾತ್ರೆ ಎಲ್ಲ ಫುಲ್ ತೊಳ್ಕೊಂಬಿಟ್ಟೆ. ಅದಾದಮೇಲೆ ಸಜ್ಜ ಮತ್ತು ಸ್ಟವ್ ಏನು ಬರುತ್ತಲ್ಲ ಅದನ್ನು ಸೋಪಿನ ನೀರಲ್ಲಿ ಈ ರೀತಿ ಉಜ್ಕೊಂಡೆ. ಬರೀ ಸಜ್ಜ ಮತ್ತು ಸ್ಟವ್ ಅಲ್ಲದೆ ಟೈಲ್ಸ್ ಕೂಡ ನೀಟಾಗಿ ಎಲ್ಲಾನು ನಾನು ಸೋಪಿನ ನೀರಲ್ಲಿ ಕ್ಲೀನ್ ಮಾಡಿಕೊಂಡು, ಸಜ್ಜ ಏನು ಬರುತ್ತಲ್ಲ ಅದನ್ನೆಲ್ಲ ಒಣಗಿದ ಬಟ್ಟೆಯಲ್ಲಿ ನೀಟಾಗಿ ಎಲ್ಲಾನು ಒಂದ್ಸರಿ ಒರೆಸ್ಕೊಂಡು, ಮತ್ತೆ ತ್ಯಾವ ಮಾಡಿಕೊಂಡು ಬಟ್ಟೆನ ನೀಟಾಗಿ ಎಲ್ಲಾನು ಒರೆಸ್ಕೊಂಡೆ. ಸೊ ಫೈನಲ್ ಕಿಚನ್ ಲುಕ್ ಈ ರೀತಿಯಾಗಿತ್ತು. ವಾರದಲ್ಲಿ ಒಂದ್ಸರಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಪ್ರತಿದಿನ ಸಜ್ಜ ಮತ್ತು ಸ್ಟವ್ ಒರೆಸ್ಕೊಳ್ಳೋದು, ನೀಟಾಗಿ ಇಟ್ಕೊಳ್ಳೋದು ಮಾಡ್ಕೊತೀನಿ. ಆದರೆ ಟೈಲ್ಸ್ ಎಲ್ಲ ಏನು ಒರೆಸ್ಕೊಳ್ಳಲ್ಲ ಪ್ರತಿದಿನ. ವಾರಕ್ಕೆ ಒಂದ್ಸರಿ ನಾನು ಈ ರೀತಿಯಾಗಿ ಸಜ್ಜ, ಟೈಲ್ಸು ಮತ್ತು ಸ್ಟವ್ ಎಲ್ಲ ನೀಟಾಗಿ ಸೋಪಿನ ನೀರಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಡೇ ಬುಧವಾರ ಬೆಳಗ್ಗೆ ಬೇಗ ಎದ್ದೇಳಬೇಕಿತ್ತು, 4 ಗಂಟೆಗೆ. ಆದರೆ ನನಗೆ ಫುಲ್ ಟಯರ್ಡ್ ಆಗಿತ್ತು ಬುಧವಾರ ನೈಟೇ. ಹಾಗಾಗಿ ಒಂದು 5:20 ಒಂದು 5:30 ಎದ್ದಿದ್ದೆ. ನಾನು ಇವತ್ತು ಬಿಸಿನೀರೇನು ಕಾಯಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಮ್ಮಮ್ಮ ಹಾಲಲ್ಲಿ ಏನು ಡೇಟ್ಸ್ ಬರುತ್ತಲ್ಲ ಆ ಡೇಟ್ಸನ್ನ ನೆನೆಸಿಟ್ಟಿದ್ರು ನೈಟು, ಓವರ್ ನೈಟ್ ಫುಲ್ಲು. ಅದನ್ನು ರುಬ್ಬಿ ಕೊಟ್ಟಿದ್ರು ಹಾಲ್ಗೆ ಹಾಕ್ಬಿಟ್ಟು. ಸಖತ್ತಾಗಿರುತ್ತೆ ಇದು ಮಾತ್ರ. ಆದರೆ ಡೇಟ್ಸು ಫುಲ್ ಸ್ವೀಟಾಗಿರಬೇಕು. ಸಪ್ಪೆ ಸಪ್ಪೆ ಇದ್ದರೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಮನೇಲಿರೋ ಡೇಟ್ಸು ಫುಲ್ ಸಿಹಿ ಇದೆ, ಹಾಗಾಗಿ ಡೈರೆಕ್ಟ್ ನಾವು ಹಾಲ್ಗೆ ಹಾಕ್ಕೊಂಡು ಕುಡಿತೀವಿ. ಸಖತ್ತಾಗಿರುತ್ತೆ ಮಾತ್ರ. ಈ ರೀತಿ ಹಾಲನ್ನ ಎದ್ದಿದ್ದೆ ಕುಡಿದ್ಬಿಟ್ಟು ಇನ್ನು ಮಾಮೂಲಿ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಮತ್ತು ಮನೆ ಒರೆಸೋದು ಇದ್ದೇ ಇತ್ತು. ಎಲ್ಲ ನೀಟಾಗೆಲ್ಲ ಮಾಡ್ಕೊಂಬಿಟ್ಟು ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಇವತ್ತು ಸಿಂಪಲಾಗಿ ಏನಾದ್ರು ಇಟ್ಕೊಳ್ಳೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟೆ. ನಮ್ಮಮ್ಮ ಪಲಾವ್ ಮಾಡಬೇಕಿತ್ತು ಅಂತಿದ್ರು, ಆದರೆ ಈಸಿ ಅಂದರೆ ಚಿತ್ರಾನ್ನ, ಹಂಗಾಗಿ ಚಿತ್ರಾನ್ನ ಮಾಡಿಬಿಟ್ಟೆ. ಅದಾದಮೇಲೆ ಈ ಥರ ದೇವ್ರ ಫೋಟೋ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ದೇವ್ರದ್ದು ಪಾತ್ರೆ ಏನಿತ್ತಲ್ಲ, ದೇವ್ರ ಮುಂದೆ ಪಾತ್ರೆ ಎಲ್ಲ ನೀಟಾಗಿ ಎತ್ತಿ ಹುಣ್ಸೆಹಣ್ಣಲ್ಲಿ ಮತ್ತು ಸಬೀನದಲ್ಲಿ ಎಲ್ಲ ನೀಟಾಗಿ ತೊಳ್ಕೊಂಡು ಒಂದು ಕಡೆ ಇಟ್ಕೊಂಡೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತೊಳೆದ್ಮೇಲೆ ದೇವ್ರದ್ದು ಪಾತ್ರೆಗಳು. ಸೊ ಈ ರೀತಿ ದೇವ್ರ ಪಾತ್ರೆ ಎಲ್ಲ ತೊಳೆದ್ಮೇಲೆ ದೇವ್ರ ಫೋಟೋಗೆ ನೀಟಾಗೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟೆ. ನನಗೆ ಫುಲ್ ಖುಷಿ ಆಗುತ್ತೆ ಒಂದು ದೇವ್ರ ಫೋಟೋಗೆ ಅರಿಶಿನ ಕುಂಕುಮ ಇಡೋದಕ್ಕೆ. ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ನನಗಂತೂ ನೋಡೋದಕ್ಕೆ ಸಖತ್ತು ಇಷ್ಟ. ಸೊ ಹಂಗಾಗಿ ನಾವು ಇಲ್ಲ ಅಂದರೂ ವಾರಕ್ಕೊಂದ್ಸರಿ ಈ ರೀತಿ ದೇವ್ರ ಫೋಟೋ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಡ್ತೀವಿ. ಅದಾದಮೇಲೆ ನಾನು ಹೊರಗಡೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋದಕ್ಕೆ ಅಂತ ಬಂದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟೆ. ಅದಾದಮೇಲೆ ನಾನು ಏನು ದೇವ್ರ ಸಾಮಾನು ತೊಳೆದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಆಮೇಲೆ ಕಳಶಕ್ಕೆ ನೀರು ಇಟ್ಬಿಟ್ಟು ಎಲೆ ಎಲ್ಲ ಇಟ್ಟೆ. ಕಳಶಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೀಪಕ್ಕೆ ಬತ್ತಿ ಮಸ್ತ್ಬಿಟ್ಟು ದೀಪಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟೆ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಪಾತ್ರೆ ಎಲ್ಲ ದೇವ್ರ ಫೋಟೋಗಳ ಮುಂದೆ ತಂದಿಟ್ಟೆ. ಅದಾದಮೇಲೆ ದೇವ್ರಿಗೆ ಪೂಜೆ ಮಾಡಬೇಕಲ್ಲ, ಹಾಗಾಗಿ ದೇವ್ರ ಫೋಟೋಗೆ ಹೂವು ಎಲ್ಲ ಮುಡಿಸಿ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಭಗವದ್ಗೀತೆ ಬುಕ್ ಓದೋದಕ್ಕೆ ಕೂತ್ಕೊಂಡೆ. ಭಗವದ್ಗೀತೆ ಬುಕ್ಕೆಲ್ಲ ಓದ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಶ್ಲೋಕ ಎಲ್ಲ ಹೇಳ್ಕೊಂಡು ನಾಷ್ಟ ಮಾಡೋದಕ್ಕಂತ ಕೂತೆ. ನಾನು ನಾಷ್ಟ ಮಾಡಿದ್ದೆ ಇವತ್ತು 11:30 ಅನಿಸುತ್ತೆ. ಆ ಟೈಮಲ್ಲಿ ನಾಷ್ಟ ಎಲ್ಲ ಮಾಡಿ ಮತ್ತೆ ಪಾತ್ರೆಗಳಿತ್ತು ಅದೆಲ್ಲ ತೊಳೆದ್ಬಿಟ್ಟು ನಮ್ಮಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರು. ಆ ಬಟ್ಟೆ ಎಲ್ಲ ಮಾಡಿ ಮೇಲೆ ತಂದು ಒಣಾಕ್ತೆ. ಅದಾದಮೇಲೆ ನಾನು ಬಟ್ಟೆ ಎಲ್ಲ ಒಣಾಕಿ ಕೆಳಗಡೆ ಬಂದಮೇಲೆ ಇವತ್ತೇನೋ ಐ ಡಮ್ಮಿ ಏನಿದೆಯಲ್ಲ ಅದಕ್ಕೆ ಐ ಶ್ಯಾಡೋಸ್ ಎಲ್ಲ ಹಾಕಿ ಮೇಕಪ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಐ ಡಮ್ಮಿದು ಕೂಡ ತೆಗ್ದೆ ಆ ಒಂದು ಪ್ರಾಡಕ್ಟ್ನ. ಸೊ ಈ ಒಂದು ಐ ಡಮ್ಮಿದು ಮೇಕಪ್ ಮಾಡಿ ಸಖತ್ತು ಒಂದು 4 ತಿಂಗಳೇ ಆಗಿಬಿಟ್ಟಿತ್ತು, ತೆಗ್ದೇ ಇರಲಿಲ್ಲ. ಇವತ್ತೇನೋ ಮಾಡಬೇಕು ಅಂತ ಅನ್ನಿಸ್ತಿತ್ತು, ಫ್ರೀ ಆಗಿದ್ನಲ್ಲ, ರಜಾ ಇತ್ತಲ್ಲ ಅಂದ್ಬಿಟ್ಟು. ಹಂಗಾಗಿ ಐ ಡಮ್ಮಿಗೆ ಈ ರೀತಿ ಐಬ್ರೋಸ್ ಎಲ್ಲ ಬರೆದ್ಬಿಟ್ಟು ನೀಟಾಗಿ ಅದಕ್ಕೆ ಕಾಜಲ್ ಎಲ್ಲ ಹಾಕ್ಬಿಟ್ಟು ಮತ್ತು ಐಲೈನರ್ ಎಲ್ಲ ಹಾಕ್ಬಿಟ್ಟು ಕಣ್ಣಿಗೆ ಐ ಶ್ಯಾಡೋಸ್ ಏನು ಬರುತ್ತಲ್ಲ ಐ ಶ್ಯಾಡೋಸ್ ಎಲ್ಲ ಹಾಕ್ತಾ ಹೋದೆ. ಸೊ ಇವತ್ತು ಪರ್ಪಲ್ ಕಲರ್ ಐ ಶ್ಯಾಡೋ ಹಾಕಬೇಕು ಅಂತ ಅನ್ನಿಸ್ತು. ಅದು ಸಕ್ಕತ್ತಾಗಿ ಕಾಣುತ್ತೆ ಈ ಒಂದು ಐ ಡಮ್ಮಿಗೆ, ಹಾಗಾಗಿ ಪರ್ಪಲ್ ಐ ಶ್ಯಾಡೋನೇ ನಾನು ಚೂಸ್ ಮಾಡಿದೆ. ಸೊ ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಒಂದು ಪರ್ಪಲ್ ಕಲರ್ ಐ ಶ್ಯಾಡೋ ಅಂದ್ಬಿಟ್ಟು. ಸೊ ಇದನ್ನಾಗಲೇ ನಾನು ಒಂದ್ಸರಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಂಗಾಗಿ ಇವತ್ತು ಕೂಡ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ, ಪರ್ಪಲ್ ಕಲರೇನೆ. ಆ ರೀತಿ ನೀಟಾಗಿ ಎಲ್ಲಾನು ಐ ಶ್ಯಾಡೋ, ಪರ್ಪಲ್ ಕಲರ್ ಐ ಶ್ಯಾಡೋಲೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಮೇಲ್ಗಡೆ ಫುಲ್ ಒಂದು ಥಿನ್ ಲೇಯರ್ ಆಗಿ ಗೋಲ್ಡನ್ ಕಲರ್ ಐ ಶ್ಯಾಡೋ ಕೂಡ ಕೊಟ್ಟಿದ್ದೆ. ಸೊ ಈ ರೀತಿ ಐ ಶ್ಯಾಡೋ ಎಲ್ಲ ಹಾಕ್ಬಿಟ್ಟು ಮತ್ತು ಐ ಲ್ಯಾಶಸ್ ಏನು ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಾಕ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಒಂದು ಐ ಡಮ್ಮಿ ಅಂದ್ಬಿಟ್ಟು. ನಂಗೆ ಫುಲ್ ಇಷ್ಟ ಈ ಥರ ರೆಡಿ ಮಾಡೋದು ಅಂದರೆ. ಇವಾಗ ಟೈಮ್ ಇಲ್ವಲ್ಲ, ಹಂಗಾಗಿ ನಾನು ಸ್ವಲ್ಪ ಆಗ್ತಾ ಇಲ್ಲ ಇದನ್ನೆಲ್ಲ ಮಾಡೋದಕ್ಕೆ. 4-5 ಮಂತ್ಸ್ ಆಗೇ ಹೋಯಿತು. ಸೊ ಅದಾದಮೇಲೆ ಇದ್ರ ರೀತಿ ಎಲ್ಲ ರೆಡಿ ಮಾಡಿದ್ಮೇಲೆ ಇದೆಲ್ಲ ವಾಪಸ್ ತೆಗಿಬೇಕಲ್ಲ, ಅದು ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮಾಮೂಲಿ ಐ ಲ್ಯಾಶಸ್ ಏನಿರ್ತಲ್ಲ ತೆಗೆದ್ಬಿಟ್ಟು ಅದೇ ಬಾಕ್ಸ್ಗೆ ಹಾಕಿ ಎಲ್ಲ ಎತ್ತಿಟ್ಟೆ. ಮತ್ತು ಐ ಶ್ಯಾಡೋಸು, ಪೌಡರು,
ಈವನ್ ಕಾಜಲೆಲ್ಲ ಏನಿತ್ತಲ್ಲ ಅದೆಲ್ಲ ನೀಟಾಗಿ ಅಲ್ಲ ಹಂಗಂಗೆ ಪ್ಯಾಕ್ ಮಾಡಿ ಎಲ್ಲಾನು ನೀಟಾಗಿ ಎತ್ತಿಟ್ಕೊಂಡೆ. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಹೋಗಿ ಕಳ್ದೋಗುತ್ತೆ. ಸೊ ನಾವ್ ಎಲ್ಲೇ ಹೋದ್ರುನು ಅಷ್ಟೇ ನೀಟಾಗಿ ಚೆನ್ನಾಗಿ ಇಟ್ಕೋಬೇಕಂದ್ರೆ ಈ ರೀತಿ ಎಲ್ಲಾನು ಕೂಡ ಹೆಂಗೆ ತೆಗ್ದಿರ್ತೀವೋ ಹಂಗೆ ಪ್ಯಾಕ್ ಮಾಡಿ ಇಡಬೇಕಾಗುತ್ತೆ. ಸೊ ಇವಾಗ ನಾನು ನಿಮ್ಗೆ ಏನ್ ತೋರಿಸ್ತಿದ್ದೀನಲ್ಲ ಇದು ವಾಟರ್ ಅವರೇ ಕೊಟ್ಟಿರುವಂಥದ್ದು ಕ್ಲೀನ್ ಮಾಡುವಂಥ ವಾಟರ್. 2-3 ಹನಿ ಹಾಕಿದ್ರೆ ಸಾಕು ನೋಡಿ, ಈ ರೀತಿ ನೀಟಾಗಿ ಡೀಪಾಗಿ ಕ್ಲೀನ್ ಆಗುತ್ತೆ. ನೀವು ನೀರು ಬಳಸೋಂಗೆ ಇಲ್ಲ. ನೀರು ಬಳಸಿದ್ರೆ ಅದು ಅಷ್ಟು ನೀಟಾಗಿ ಇವಾಗ ಹೆಂಗ್ ಕ್ಲೀನ್ ಆಗಿದೆಯಲ್ಲ ಹಂಗೆ ಕ್ಲೀನ್ ಆಗೋದೇ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಏನು ಐ ಶ್ಯಾಡೋಸ್ ಎಲ್ಲ ಇರುತ್ತಲ್ಲ, ಕಾಜಲೆಲ್ಲ ಇರುತ್ತಲ್ಲ ಉಳ್ಕೊಳ್ಳುತ್ತೆ. ಆದರೆ ಅವರೇ ಕೊಟ್ಟಿರೋಂಥ ವಾಟರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸಂಜೆ ಆಗ್ತಿದ್ದಂಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಅನ್ನಿಸ್ತು. ಅದಕ್ಕೇನೆ ಈ ರೀತಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಬಿಡೋಣ, ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಬೀಟ್ರೂಟ್ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದೆ. ಬೀಟ್ರೂಟ್ ಜ್ಯೂಸ್ಗೆನೆ ಸ್ವಲ್ಪ ಶುಂಠಿ ಹಸಿಮೆಣಸಿನಕಾಯಿ ಹಾಕೊಂಡು ಕುಡಿದೆ, ಚೆನ್ನಾಗಿತ್ತು ಟೇಸ್ಟ್. ಸಂಜೆ ಮಳೆಗೆ ಏನಾದರೂ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ನಿಸ್ತಿತ್ತು, ಹಂಗಾಗಿ ಗೋಬಿ ಮಂಚೂರಿ ಮಾಡೋಣ ಅಂದ್ಬಿಟ್ಟು ನಾನು ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ. ಆ ಒಂದು ಎಲೆಕೋಸ್ಗೆನೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಹಾಕ್ತೆ. ಅದಕ್ಕೇನೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸೋಡಾ, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೂರೇ ನೀರು ಹಾಕೋಬೇಕಾಗುತ್ತೆ. ಒಂದೇ ಸರಿ ಹಾಕೋಬೇಡಿ, ತೆಳು ಆಗಿಬಿಡುತ್ತೆ. ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊತ ಹೋಗಬೇಕಾಗುತ್ತೆ. ಸೊ ಹಂಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಚೂರೇ ನೀರು ಹಾಕ್ಕೊಂಡು ಈ ರೀತಿ ನೀಟಾಗಿ ಎಲ್ಲಾನು ಕಲಿಸ್ಬಿಟ್ಟು ಒಂದು 1/4 ಗಂಟೆ ಎತ್ತಿಟ್ಟೆ. ಸೊ 1/4 ಗಂಟೆ ಆದಮೇಲೆ ಎಣ್ಣೆ ಇಟ್ಟೆ. ಎಣ್ಣೆ ಕಾದ್ಮೇಲೆ ಕಲಿಸ್ಕೊಂಡಿದ್ದು ಅಷ್ಟಕ್ಕೂ ಗೋಬಿ ಮಾಡಿಕೊಂಡೆ. ಸೊ ಡ್ರೈ ಗೋಬಿನ ಸೈಡ್ಗೆ ಎತ್ತಿಟ್ಬಿಟ್ಟು ಗೋಬಿಗೆ ಗ್ರೇವಿ ಬೇಕಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿ, 1 ಈರುಳ್ಳಿ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಅದ್ರ ಜೊತೆ ಒಂದು 10 ಹಸಿರು ಮೆಣಸಿನ್ಕಾಯಿನ ಉದ್ದದಾಗಿ ಕಟ್ ಮಾಡಿಕೊಂಡೆ. ಅದ್ರ ಜೊತೆ 1 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚಷ್ಟು ಶುಂಠಿನ ತುರ್ಕೊಂಡೆ. ಅದಾದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸು, ರುಚಿಗೆ ತಕ್ಕಷ್ಟು ಉಪ್ಪು. ಅದ್ರ ಜೊತೆ ನಾನಿಲ್ಲಿ ಟೊಮೆಟೊ ಸಾಸ್ ಕೂಡ ತೊಗೊಂಡೆ. ಟೊಮೆಟೊ ಸಾಸ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಗೋಬಿ ಹೊರಗಡೆ ಹೆಂಗೆ ಸಿಗುತ್ತಲ್ಲ ಹಂಗೆ ಇರುತ್ತೆ, ಹಂಗಾಗಿ ನೀವು ಟೊಮೆಟೊ ಸಾಸ್ ಆ್ಯಡ್ ಮಾಡ್ಕೊಬೋದು. ನಾನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮೊದಲು ಒಂದು ಬಾಣಲಿ ಇಟ್ಟು, ಬಾಣಲಿ ಬಿಸಿ ಆದಮೇಲೆ ನಾನು ಯಾವ ಒಂದು ಎಣ್ಣೆಯಲ್ಲಿ ಗೋಬಿ ಮಂಚೂರಿ ಮಾಡ್ಕೊಂಡಿರ್ತೀನಿ ಆ ಎಣ್ಣೆನೇ ಹಾಕ್ಕೊಂಡು ಅದಕ್ಕೆ ಉದ್ದದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಸೋಯಾ ಸಾಸು, ಅದಕ್ಕೆ ಟೊಮೆಟೊ ಸಾಸು, ಕಾರ್ನ್ಫ್ಲೋರು ಮತ್ತು ನೀರು ಎಷ್ಟು ಬೇಕು ನೀರು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡ್ಮೇಲೆ ಅದು ಕುದಿಯೋದಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಡ್ರೈ ಗೋಬಿ ಏನಿರುತ್ತಲ್ಲ ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯಲ್ಲಿ ನೀವು ಈ ರೀತಿ ಸರ್ವ್ ಮಾಡ್ಬೋದು. ಗೋಬಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕಿದ್ರೆ ಎರಡೇ ಸಿಕ್ಕಿದಾಗ ಹೆಂಗೆ ಕಾಣಿಸ್ತಿರುತ್ತಲ್ಲ ಹಾಗೆ ಇರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.